ಹಬ್ಬ ಎಲ್ಲ ಹರ್ಷ ತರಲಿ. ಎಸ್ ಸರ್. ಈಗ ಬರ ಪರಿಹಾರದ ವಿಚಾರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗೋದು ಈ ಟೈಮ್ನಾಗ ಈ ಥರದ್ದೆಲ್ಲ ಮಾಡ್ತೀವಿ. ನಾನು ಅವತ್ತೇ ಹೇಳಿದ್ದೀನಿ, ಇದು ರಾಜಕೀಯ ಪ್ರೇರಿತ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ಸಂಘರ್ಷ ಮಾಡುವಂಥ ವಿಚಾರ ಅಲ್ಲ ಇದು, ಕಾನೂನುಬದ್ಧವಾಗಿ ಪಡ್ಕೊಳ್ಳುವಂಥ ವಿಚಾರ. ಅದನ್ನು ಪಡ್ಕೋಬೇಕು ಕಾನೂನು ಪ್ರಕಾರ. ಇವರು ಅದನ್ನು ಮಾಡ್ದೇ ರಾಜಕೀಯವಾಗಿ ಮಾಡೋಕ್ಕೆ ಹೋಗಿ ಇಷ್ಟು ಎಡವಟ್ಟು ಮಾಡ್ಕೊಂಡಿದ್ದಾರೆ. 15ನೇ ಹಣಕಾಸಿನಲ್ಲಿ ಕಮ್ಮಿ ಆಗಿರೋದಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರವೇ ಕಾರಣ. ಅವತ್ತು ಆ ಹಣಕಾಸಿನ ಅಧ್ಯಕ್ಷರು ನಿಯೋಗ ಬಂದಾಗ ಸಮ್ಮಿಶ್ರ ಸರ್ಕಾರ ಆಯಿತು. ಸಮ್ಮಿಶ್ರ ಸರ್ಕಾರದಲ್ಲಿ 5 ಜನ ಕಾಂಗ್ರೆಸ್ ಮಂತ್ರಿಗಳಿದ್ದರು. ಅವತ್ತು 4.7 3.6ಗೆ ಇಳಿಸುವಂಥ ಸಂದರ್ಭದಲ್ಲಿ ಇವರು ಅದನ್ನು ಪ್ರತಿಪಾದಿಸಲಿಲ್ಲ. ನಮ್ಮ ರಾಜ್ಯ ಸರ್ಕಾರದ ನೈಜ ಸ್ಥಿತಿ ಮತ್ತು ಇರುವಂಥ ಸವಾಲುಗಳು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಲ್ಲ. ಹೀಗಾಗಿ ನಿರ್ಲಕ್ಷ್ಯತನದಿಂದ ಇವತ್ತು ಕಮ್ಮಾಗಿದೆ. ಅದೇ ರೀತಿ ನಾನು ಹೇಳ್ತೀನಿ, UPA ಸರ್ಕಾರ ಇದ್ದಾಗ 8 ತಿಂಗಳು 10 ತಿಂಗಳ ನಂತರ ಪರಿಹಾರ ಬಂದಿದೆ. ಸ್ವಲ್ಪ ತೆಗೆದು ನೋಡೋಕ್ಕೆ ಹೇಳಿ. ಮುಖ್ಯ ಅದಲ್ಲ. ಇವತ್ತು ಜನರು ಸದ್ಯಕ್ಕೆ ಸಂಕಷ್ಟದಲ್ಲಿದ್ದಾರೆ. ಸದ್ಯದಲ್ಲಿ ಸಂಕಷ್ಟವನ್ನು ನಿವಾರಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ತಮ್ಮ ಬಾಕ್ಸ್ನಿಂದ ಹಣ ತೆಗೆದು ರೈತರಿಗೆ ಪರಿಹಾರ, ಕುಡಿಯೋ ನೀರು, ಮೇವು ಮತ್ತು ಕೈಗೆ ಕೆಲಸ ಇಷ್ಟು ಕೊಡುವಂಥದ್ದು ರಾಜ್ಯ ಸರ್ಕಾರದ ಹಿಂದಿನೆಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ. ನಾವು ಪ್ರವಾಹ ಬಂದಾಗ ನಾವೇನು ಕಾಯಲಿಲ್ಲ, ಕೂಡಲೇ ನಾವು ಬಿಡುಗಡೆ ಮಾಡಿದ್ವಿ. 17 ಲಕ್ಷ ಜನರಿಗೆ 2 ಪಟ್ಟು ಕೇಂದ್ರ ಸರ್ಕಾರ ಏನು ಕೊಡೋದು 2 ಪಟ್ಟು ಕೊಟ್ಟು ನಾವು ರೈತರನ್ನ ಉಳಿಸಿದ್ದೇವೆ. ಆ ಥರದ ಒಂದು ಕೆಲಸ ಮಾಡಬೇಕು. ಇವ್ರಿಗೆ ರೈತರ ಬಗ್ಗೆ ಕಳಕಳಿ ಇಲ್ಲದು ಗೊತ್ತಾಗ್ತದೆ. ರೈತರ ವಿರೋಧಿ, ರೈತರಿಲ್ಲದೇ ನಾವು ಸರ್ಕಾರ ನಡೆಸ್ತೀವಿ ಅನ್ನುವಂಥ ಒಂದು ಭಾವನೆ ಇವ್ರಿಗಿದೆ. ಬರೀ ಸುಳ್ಳು ಹೇಳ್ತಿದ್ದಾರೆ. ಸಂಸದರು ಎಲ್ಲರೂ ಪುಕ್ಕಲಿದ್ದಾರೆ ಮೋದಿ ಅವ್ರ ಮುಂದೆ ಮಾತಾಡಿ. ನೋಡಿ, ಸಿಸ್ಟಮ್ ಕೆಲಸ ಮಾಡುವಾಗ ವ್ಯಕ್ತಿ ಪ್ರಶ್ನೆ ಬರೋದಿಲ್ಲ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಯಾವುದೂ ಕೂಡ ಲಾಬಿ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ಸಿಸ್ಟಮ್ಗಳು ಕೆಲಸ ಮಾಡ್ತವೆ ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಮತ್ತು ರಾಜ್ಯ ಮತ್ತು ಕೇಂದ್ರಕ್ಕೆ ಏನು ಸಿಗಬೇಕೆಲ್ಲ ಸಿಗ್ತದೆ. ಅದು ಕಾಂಗ್ರೆಸ್ದು ಸ್ಟೈಲು. ಹೋಗಬೇಕು, ಅರ್ಜಿ ಅವ್ರ ಮುಂದೆ ನಿಂದಿರಬೇಕು, ಅರ್ಜಿ ಕೊಡಬೇಕು, ಅದು ಕಾಂಗ್ರೆಸ್ ಸ್ಟೈಲು. ಅದನ್ನೇ ನಾವು ಮಾಡೋಕ್ಕಾಗತ್ತಾ? ಆಟೋಮೆಟಿಕ್ಲಿ ಕೆಲಸ ಆಗುವಾಗ ಈಗ ನಮ್ಗೆ 3,500 ಕಿಲೋಮೀಟರ್ ಹೈವೇ ಆಗಿದೆ. ಇವರು ಇಡೀ 60 ವರ್ಷದಲ್ಲಿ 3,000 ಮಾಡೋಕ್ಕಾಗಿಲ್ಲ. 5 ವರ್ಷದಲ್ಲಿ 3,500 ಕಿಲೋಮೀಟರ್ ಹೈವೇ ಮಾಡಿದ್ದೀವಿ. ಇನ್ನು 3,000 ಅನುಮೋದನೆ ಆಗಿದೆ. ರೈಲ್ವೇದಲ್ಲಿ 7,500 ಕಳೆದ 2 ಬಜೆಟಲ್ಲಿ ಆಗಿದೆ. ಏನು ಅರ್ಜಿ ಕೊಟ್ಟಿದ್ವಾ? ಪೋರ್ಟ್ಸ್ಗಳು ಡೆವಲಪ್ಮೆಂಟ್ ಆಗ್ತಾಯಿದೆ. ಪೋರ್ಟ್ಸ್ ಮುಂದೆ ಆಗಿದೆ. ಮೋದಿ ಮುಂದೆ ನಿಲ್ಲುವಂಥ ಪ್ರಶ್ನೆ ಇಲ್ಲ. ಮೋದಿ ಜೊತೆಗೆ ನಿಲ್ತೀವಿ ಅಷ್ಟೇ. ಸರ್, ಗ್ಯಾರಂಟಿಯನ್ನು ಇಲ್ಲೇ ಗ್ಯಾರಂಟಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಒಂದು ಕಡೆ, ಮತ್ತು ಅಲ್ಲಿ ಕೇಂದ್ರ ಸರ್ಕಾರದಾಗೂ ಗ್ಯಾರಂಟಿಗಳನ್ನು ನೋಡಿ. ಇವರು ಎಷ್ಟು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ? 200 ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಾತನಾಡೋದು 543 ಸ್ಪರ್ಧೆ ಮಾಡಿರೋ ಪಕ್ಷದ ಥರ. ಇವರು ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅಷ್ಟು ಸ್ಪರ್ಧೆನೇ ಮಾಡ್ತಾ ಇಲ್ಲ. ಆ ಸ್ಪರ್ಧೆನೇ ಮಾಡದಿರುವಂಥ ಪಕ್ಷ ಇದು ನಾವು 1 ಲಕ್ಷ ಕೊಡ್ತೀವಿ 2 ಲಕ್ಷ ಕೊಡ್ತೀವಿ ಅಂತಂದರೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ನೀವು ಮೊದಲು 543 ಸ್ಪರ್ಧೆ ಮಾಡಿ, ಆಮೇಲೆ ಇಂಥ ಆಶ್ವಾಸನೆ ಕೊಡಿ. ನೀವು ಅಧಿಕಾರಕ್ಕೆ ಬರದೇ ಇರುವಂಥ ಸಂದರ್ಭದಲ್ಲಿ ಆಶ್ವಾಸನೆ. ಈಗ DMK ಅವ್ರದ್ದೊಂದು ಮ್ಯಾನಿಫೆಸ್ಟೋ ಬೇರೆ, TMCದೊಂದು ಮ್ಯಾನಿಫೆಸ್ಟೋ ಬೇರೆ, ಆಪದೊಂದು ಮ್ಯಾನಿಫೆಸ್ಟೋ ಬೇರೆ, ನಿಮ್ಮದೊಂದು ಮ್ಯಾನಿಫೆಸ್ಟೋ ಬೇರೆ. ಯಾವ ಮ್ಯಾನಿಫೆಸ್ಟೋ ಜನ ಒಪ್ಪಬೇಕು? ಆದ್ದರಿಂದ ಜನರಿಗೆ ಅಪ್ಪಟ ಮೋಸ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿಗಳು ಹೇಳಿ. ಯಾಕಂದರೆ ಅವರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ. ಕೆಲವು ಸ್ಥಾನಗಳಲ್ಲಿ ಪಡ್ಕೊಳ್ಳುವಂಥ ಆಸೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಮೋಸ ಹೋಗಬಾರ್ದು ಅಂತ ನಾನು ಕರೆ ಕೊಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.